ಕೂತ್ಕೊಂಡು ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ NDA ನಮಗೆ ಬೇಡ ಈ ಜಿಲ್ಲೆ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರಿಗೆ ಸಂದೇಶನ ಕೊಡ್ತೀನಿ. ನಮಸ್ಕಾರ. ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದ್ರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯದೇನೆ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ಆಗ್ತಾ ಇದೆ. ನಾನು ಇದೇ ನಮ್ಮ ಚೀಮೂಲ ಎಲೆಕ್ಷನ್ನಲ್ಲಿ ಎಲ್ಲರೂ ಕರೆದು ನಮ್ಮ ನಾಯಕರನ್ನ JDS ನಾಯಕರನ್ನು ಕೂಡ ನಾವು ತಂಡ ಮಾಡಿಕೊಂಡು ಎಲೆಕ್ಷನ್ ಮಾಡೋಣ ಅಂತ ನಾನು ಮೀಟಿಂಗ್ ಕರೆದಿದ್ದೆ. ಆದರೆ ಕೆಲವರಿಗೆ ಪ್ರತಿಷ್ಠೆಗಳು ಒಂದು ಕಡೆ ಕೂತು ಮಾತಾಡಲಿಲ್ಲ. ಅದರ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ಸು ಬೋರ್ಡ್ ಅಧ್ಯಕ್ಷ ಆಗಿರೋದು. ಅಂದರೆ ನಾವು ಜಗಳ ಮಾಡಿದ್ರೆ ಮೂರನೇ ಒಂದು ಲಾಭ ಆಗ್ತಕ್ಕಂಥದ್ದು ಇದು ಜಾಹೀರಾತಾಗಿದೆ. ನಾನೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ನಾಯಕರುಗಳಿಗೆ, JDS ಇರ್ಬೋದು BJP ಇರ್ಬೋದು, ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕು ಅಂತ ಹೇಳಿದ್ರೆ BJP ಗಟ್ಟಿಯಾಗಿರಬೇಕು, NDA ಗಟ್ಟಿಯಾಗಿರಬೇಕು, ದೇಶ ಉಳಿತದೆ. ಇದು ಉದಾಹರಣೆ ಇವತ್ತು ಇಂಡಿ ಕೂಡ ಮಾಡಿರ್ತಕ್ಕಂಥ ಏನೋ ಅನಾಹುತ ಇದೆ. ಇವತ್ತು ನಾರಿ ಶಕ್ತಿನ ಯಾವ ಥರ ಇವತ್ತು ಮಕ್ಕಳಿಗೆ ಮಸಿ ಬೆಳೆದಿದೆ ಅಂತಕ್ಕಂಥದ್ದು ಏನಾಗಿದೆ ಮುಂದಿನ ದಿನದಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ಒಟ್ಟಾಗಿರ್ಬೇಕು. ಒಟ್ಟಾಗಿದ್ರೆ ಮಾತ್ರನೇ ದೇಶ ಗಟ್ಟಿಯಾಗಿ ಬೆಳೀತದೆ, ನಮ್ಮ ಜಿಲ್ಲೆ ಗಟ್ಟಿಯಾಗಿ ಬೆಳೀತದೆ. ಡಾಕ್ಟರ್ K. ಸುಧಾಕರ್ ಅವರ ಹತ್ರ ನಾನು ಮಾತಾಡ್ತಾ ಇದ್ದೆ. ಬೆಳಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ದೀನಿ, ಯಾಕೆ ಏನು ಅಂತ. ಆದರೆ ನಾನು ಡಾಕ್ಟರ್ K. ಸುಧಾಕರ್ ಅವರು ಸುಮಾರು 25 ವರ್ಷನ ನನ್ಗೆ ಗೊತ್ತವರು. ಅವರು ಬೆಂಗಳೂರಲ್ಲಿ ರಿಲಯನ್ಸಲ್ಲಿ ಜವಾಬ್ದಾರಿ ತಗೊಂಡು ರಿಲಯನ್ಸು ಫ್ಯಾಮಿಲಿ ಜೊತೆ ಒಡನಾಟ ಇವತ್ತು ಇಟ್ಕೊಂಡಿದ್ರು, ಚೆನ್ನಾಗಿದ್ರು. ಕೇಶವ ರೆಡ್ಡಿ ಅವರ ಮಗ ಏನು ಸುಧಾಕರ್ ಅವರು ಇದಾರಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಸಂಪರ್ಕ ಇಟ್ಕೊಂಡು SM ಕೃಷ್ಣ ಅವರ ಆಶೀರ್ವಾದದ ಮೇಲೆಗೆ ಶ್ರೀಲಂಕಾ ರಾಯಭಾರಿ ಆಗಿದ್ರು. ಅದಾದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಜನರ ಸೇವೆ ಮಾಡಿ ಕಾಂಗ್ರೆಸ್ 2 ಬಾರಿ ಗೆದ್ದಿದ್ರು. ಮಂತ್ರಿ ಆಗಿಲ್ಲ ಅಂತೇಳಿ ಅವ್ರಿಗೆ ಅನ್ಯಾಯ ಆಗಿದೆ, ಏನು ನಡೀತಾ ಇರ್ತಕ್ಕಂಥದ್ದನ್ನ ವಾಪಸ್ಸು BJP ಪಕ್ಷ ಬಂದಾದ್ಮೇಲೆ BJPನೇ ಇಲ್ಲದೆ ಇರ್ತಕ್ಕಂಥ ಒಂದು ಜಿಲ್ಲೆ ಅತಿ ಹೆಚ್ಚು ಮತಗಳು ತಗೊಂಡು ಗೆದ್ದು ಮತ್ತೆ ಮಂತ್ರಿಗಳಾಗಿ ಸಾಕಷ್ಟು ಕೆಲಸ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದರು. ಅವ್ರದೇ ಆಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ. ಆದರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರನ್ನ ಜೈಲ್ಗೆ ಹಾಕ್ಸಿಲ್ಲ? ನಿಮ್ಮದೇ ಸರ್ಕಾರ ಇದೆ, ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ಸರಿ, ಆದರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡಕ್ಕೆ ಹೋದ್ರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾರೆ, ಯಾಕೋ ಅವ್ರ ಪಕ್ಕದಲ್ಲೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾರೆ. ಅವರು ಮಾತಾಡಕ್ಕೆ ಹೋದ್ರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ, ಅವ್ರಿಗಾಗಿರೋ ಅನ್ಯಾಯ ಆಗಿಲ್ಲ. ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ದರು, ವಾಪಸ್ಸು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾನು ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಏನು ನಾನು ಕೂಡ ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು BJPಯಲ್ಲಿದ್ದೀನಿ, NDA ಜೊತೆ ಇದ್ದೀನಿ. ನಾನು ಸಾಕಷ್ಟು ಮಾಧ್ಯಮಗಳು ಹೇಳುವಾಗ ಹೇಳಿದ್ದೀನಿ, ಒಬ್ಬ MLA ಅಂತ ಹೇಳಿದ್ರೆ ಜವಾಬ್ದಾರಿ ಹಿಂಗಿರ್ತದೆ ಅಂತ ಹೇಳಿದ್ರೆ, ಮತ ಹಾಕಿರೋರು ಬರೀ ಅವ್ರಿಗೆ ಕೆಲಸ ಮಾಡ್ಬೇಕಂತಲ್ಲ, ಹಾಕಿದ್ದವರು ಕೂಡ ನಾವು MLAನೇ ಕ್ಷೇತ್ರಕ್ಕೆ. ಸಮಸ್ಯೆ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದಲ್ಲಿ ನಿಯಮ ಇದೆ, KDBಗೆ A ಮತ್ತು B 2 ವರ್ಗದ ಜಮೀನುಗಳನ್ನ KDBಗೆ ಅಕ್ವಿಜೇಷನ್ ಮಾಡಬಾರ್ದು ಅಂತ ಇದೆ. ನಾನು ಕೂಡ ಸಾಕಷ್ಟು ರೈತರ ಜೊತೆ ಹೋರಾಟಕ್ಕೆ ಹೋಗಿದ್ದೆ, ಹೇಳ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಫಲವತ್ತಾದ ಭೂಮಿ ಇದೆ. ಆ ಫಲವತ್ತಾದ ಭೂಮಿ, ಆ ರೇಷ್ಮೆ ಇದೆ, ಸಾಕಷ್ಟು ತರಕಾರಿ ಬೆಳೀತಾ ಇದ್ದಾರೆ. ಆ ಜಮೀನುಗಳನ್ನ ಬಿಟ್ಬಿಡಿ, ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದನ್ನ ರೈತರು ಹೋರಾಟ ಮಾಡ್ತಾ ಇದ್ರೆ ನಾವು ಅವ್ರ ಜೊತೆ ನಿಂತಿದ್ವಿ. ಯಾವುದೇ ಕಾರಣಕ್ಕೆ ಅದು ಅಕ್ವಿಜೇಷನ್ ಹಾಕೋದು ಬಿಡೋದಿಲ್ಲ. ಈಗಾಗಲೇ ಕೋರ್ಟಲ್ಲಿ ತಡೆಯಾಜ್ಞೆ ತಂದಿದ್ದಾರೆ. ಈಗ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ಹೇಳ್ತೀನಿ, ಯಾರೇ ಮಾತಾಡಿದ ಒಂದು KDB ಪರವಾಗಿ ಮಾತಾಡೋರಿಗೆ ಹೇಳ್ಬೇಕು, ರಾಜ್ಯದಲ್ಲಿ ಸಾಕಷ್ಟು 1 ಲಕ್ಷ ಎಕರೆಯಷ್ಟು ಇನ್ನ ಖಾಲಿ ಇದೆ, ಅಕ್ವಿಜೇಷನ್ ಮಾಡಿ ಸಾಕಷ್ಟು 10-20 ವರ್ಷ ಹಿಂದೆ ಮಾಡಿದ್ದಾರೆ.
ನಿಮಗೆ ಯೋಗ್ಯತೆಗಳಿದ್ರೆ ಅಲ್ಲಿ ಕೈಗಾರಿಕೆಗಳು ತಗೊಬನ್ನಿ. ಅಲ್ಲಿ ಇವಾಗ 20 ವರ್ಷ 10 ವರ್ಷ ಆಗಿ ಕೈಗಾರಿಕೆಗಳು ತಗೊಂಡು ಜಮೀನಲ್ಲಿ ರೈತರು ಬೆಳೆ ಬೆಳೆಗೂ ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿಗಳಲ್ಲಿ ಇವತ್ತು ತಗೊಂಡಾದ್ಮೇಲೆ ಇವತ್ತು ಖಾಲಿ ರಿಯಲ್ ಎಸ್ಟೇಟ್ ದಂಧೆಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಾಗಲಿ ಒಂದು ಇದು ಪ್ರಭಾವಿಗಳಿಗೂ ಸಾಕಷ್ಟು ಜಮೀನುಗಳನ್ನು ತಗೊಂಡು ಕಾಂಪೌಂಡ್ ಹಾಕಿ ಇಟ್ಕೊಂಡಿದ್ದಾರೆ, ಕೈಗಾರಿಕೆಗಳಿಗೆ ಬಂದಿಲ್ಲ. ಇದೇ ಕೈವಾರದ ಹತ್ರ ಈ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರುತ್ತೆ ಅಂತ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಗೇನಾದ್ರೂ ಅಷ್ಟು ದೊರೆತಿದ್ರೆ ಕೈಗಾರಿಕೆಗಳು ತಗೊಬನ್ನಿ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆಗಳು ಬರ್ದಿರ ಮತ್ತೆ ಕೈಗಾರಿಕೆ ಜಮೀನು ತಗೋತೀವಿ ಅಂತ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊತೀವಿ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವ್ರ ಯೋಗ್ಯತೆಗಳನ್ನ ಅವ್ರವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗಲಿ, ನಾನೇ ಆಗಲಿ, ಸಂಸದರಾಗಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಮಾತಾಡ್ತಕ್ಕಂಥದ್ದಿದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಅದರ ಜೊತೆಗೆ